ಸ್ನೇಹಿತರೆ, ಮೆಲೋನಿ ಅವರಿಗೆ ಮೆಲೋಡಿ ಚಾಕ್ಲೇಟ್. ಯಾರು ಈ ಮೆಲೋನಿ? ನಮ್ಮ ಇಟಲಿ ರಾಜ್ಯದ ಪ್ರಧಾನಿಗಳು. ಅವರು ಮೇಡಮ್ ಅವ್ರಿಗೆ ನಮ್ಮ ಪ್ರಧಾನಿ ಮೋದಿಜಿಯವರು ಮೆಲೋಡಿ ಚಾಕ್ಲೇಟ್ ಅನ್ನ ತಗೊಂಡೋಗಿ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದೇನ್ ತಪ್ಪಲ್ಲ. ಆಕ್ಚುಲಿ ಕೊಟ್ಟ ಸಮಯ ಕರೆಕ್ಟ್ ಅಲ್ಲ ನೋಡಿ. ಇಡೀ ದೇಶದ ಜನತೆಗೆ ಒಂದ್ ಸಂದೇಶ ಕೊಡ್ತಾರೆ, ನೀವು ಚಿನ್ನ ತಗೊಳ್ಬಾರ್ದು, ಒಂದೊತ್ತು ಊಟ ಕಡಿಮೆ ಮಾಡ್ಕೊಳ್ಳಿ, ಆಮೇಲೆ ನೀವು ಯಾವುದೇ ಪ್ರಯಾಣಗಳನ್ನ ಮಾಡ್ಬೇಡಿ, ಜೊತೆಗೆ ಆದಷ್ಟು ಗ್ಯಾಸ್ ಬಳಕೆಯನ್ನ ಕಡಿಮೆ ಮಾಡ್ಕೊಳ್ಳಿ. ಎಲ್ಲಾ ರೂಲ್ಸು ನಮ್ಗೆ, ಎಲ್ಲ ಎಂಜಾಯ್ಮೆಂಟು ಮೋದಿಜಿಯವ್ರಿಗೆ ಅನ್ನೋ ರೀತಿಯಲ್ಲಿ ವಿದೇಶ ಪ್ರಯಾಣ ಮಾಡಿದ್ದು ಅಲ್ಲದೆ ಕಾಸ್ಟ್ಲಿ ಸೂಟ್ ಹಾಕೊಂಡು ಮೆಲೋಡಿ ಚಾಕ್ಲೇಟ್ ತಗೊಂಡೋಗಿ ಮೆಲೋನಿ ಅವ್ರಿಗೆ ಕೊಟ್ಟು ಈ ದೇಶದ ಜನತೆಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಮೋದಿಜಿಯವರು? ಸರಿ, ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಗಮನಿಸಿದೆ, ಯಾರೋ ಬ್ಯೂಟಿಫುಲ್ ಆಗಿ ಬರ್ಕೊಂಡಿದ್ರು. ಏನ್ ಬರ್ಕೊಂಡಿದ್ರು ಅಂದ್ರೆ, ಮೇಡಮ್ ಅವರು ಒಬ್ರು ಬರ್ಕೊಂಡಿದ್ರು, ಅಲ್ಲ ತನ್ನ ಸ್ವಂತ ಹೆಂಡತಿಗೆ ಇವತ್ವರೆಗೂ ಒಂದೊತ್ತು ರೊಟ್ಟಿ ಹಾಕ್ಲಿಲ್ಲ, ನೀನ್ ಹೇಗಿದೀಯಮ್ಮ ಅಂತ ಕೇಳಲಿಲ್ಲ. ಆಕೆ ಯಾವ್ದೋ ಸ್ಕೂಲಲ್ಲಿ ಒಂದು ಕೆಲಸ ಮಾಡ್ಕೊಂತ ಆಕೆ ಜೀವನನ ಆಕೆ ಸಾಗಿಸಿದ್ಲು. ಸರಿ, ಈಗ ಅಟ್ಲೀಸ್ಟ್ ಈ ವೃದ್ಧಾಪ್ಯದಲ್ಲಿ ನನ್ಗೊಬ್ರು ಹೆಂಡತಿ ಇದ್ದಾಳೆ ಅಂತ ಹೇಳಿ ಘೋಷಣೆ ಮಾಡ್ಕೊಂಡ ನಂತರ ಅಟ್ಲೀಸ್ಟ್ ಹೋಗಿ ಆಕೆನ ಭೇಟಿ ಮಾಡಿ ಒಂದೇ ಒಂದು ಗಿಫ್ಟ್ ಕೊಡ್ಲಿಲ್ಲ. ಇವತ್ತು ಹೋಗಿ ಆ ದೇಶದ ಪ್ರಧಾನಿ ಮಹಿಳೆಯನ್ನ ಭೇಟಿ ಮಾಡಿ ಆ ರೀತಿಯಾದ ಫೋಟೋಗಳನ್ನ ಕ್ಲಿಕ್ಕಿಸ್ಕೊಂಡು ಅದನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಂಭ್ರಮ ಪಡುವಂಥದ್ದು ಖಂಡಿತವಾಗಿಯೂ ಏನಿತ್ತು ಆ ತರ ಒಂದು ಅವಶ್ಯಕತೆ? ಭಾರತ ಸಂಪ್ರದಾಯ ಸಂಸ್ಕೃತಿಯನ್ನ ಮೋದಿಜಿ ಮಣ್ಣು ಪಾಲು ಮಾಡಿದ್ರ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿದೆ. ಎಸ್, ಒಬ್ವಿಯಸ್ಲಿ ಸನಾತನ ಸಂಸ್ಕೃತಿ ಅದೆಲ್ಲ ನಮಗ್ ಮಾತ್ರನಾ? ವಿದೇಶ ಪ್ರಯಾಣ ಮಾಡಬಾರ್ದು, ಅದು ನಮ್ಗೇನೆ. ಧರ್ಮ ರಕ್ಷಣೆ ಮಾಡ್ಬೇಕು, ಅದು ನಾವೇ ಮಾಡ್ಬೇಕು. ಯಾರಾದ್ರೂ ಕ್ರಿಶ್ಚಿಯನ್ನರ ಜೊತೆಗೆ ಮಾತಾಡಿದ್ರೆ ನೀನ್ ರೈಸ್ ಬ್ಯಾಗ್ ಅಂತ ಹೇಳಿ ಅವರ ಸೋಷಿಯಲ್ ಮೀಡಿಯಾದಿಂದ ಟ್ರೋಲ್ ಮಾಡುವಂಥದ್ದು. ಇವ್ರು ಹೋಗಿ ಇವತ್ತು ಚಾಕ್ಲೇಟ್ ಅನ್ನ ಕೊಟ್ಟು ವಿದೇಶದಲ್ಲಿರುವ ಕ್ರಿಶ್ಚಿಯನ್ನರು ಇವ್ರಿಗೆ ಬಹಳ ಒಳ್ಳೆಯವರು, ಭಾರತದಲ್ಲಿರುವ ಕ್ರಿಶ್ಚಿಯನ್ನರ ಮೇಲೆ ಇವ್ರಿಗೆ ತಾತ್ಸಾರ, ಅವ್ರು ಕನ್ವರ್ಷನ್ ಮಾಡ್ಬಿಡ್ತಾರೆ, ಅವ್ರು ಹಂಗ್ ಮಾಡ್ಬಿಡ್ತಾರೆ ಹಿಂಗ್ ಮಾಡ್ಬಿಡ್ತಾರೆ ಅಂತ ಅವ್ರ ಲೀಡರ್ಸ್, ಅವ್ರ ಸೋಷಿಯಲ್ ಮೀಡಿಯಾ ತಪ್ಪು ಭಾವನೆ ಬರುವಾಗೇನೆ ಯಾವಾಗ್ಲೂ ಕ್ರಿಶ್ಚಿಯನ್ ಸಮುದಾಯವನ್ನ ಮಾತಾಡುವಂಥದ್ದು, ಅವರನ್ನ ಅಲ್ಪಸಂಖ್ಯಾತರನ್ನ ಅವರನ್ನ ಕಡೆಗಣಿಸುವಂಥದ್ದು. ಸರಿ, ಹೋಗ್ಲಿ, ಮುಸಲ್ಮಾನ ರಾಜ್ಯಕ್ಕೆ ಹೋದ್ರು, ಅಲ್ಲೇನ್ ಮಾಡಿದ್ರು? UAEಗೆ ಹೋಗ್ಬಿಟ್ಟು ಅವರನ್ನ ಗಟ್ಟಿಯಾಗಿ ಬಿಗಿದಪ್ಪಿದ್ರು. ಅಲ್ಲಿನ ಅವರು ಮುಸಲ್ಮಾನರೇನು ಶೇಖ್ಗಳು ಏನೋ ಗೊತ್ತಿಲ್ಲ ನನ್ಗೆ, ಅವ್ರೊಂದ್ ತಲೆ ಮೇಲೆ ಒಂದು ಪೇಟದ ರೀತಿ ಅವ್ರು ಇಟ್ಕೊಂಡು ಒಂದು ವೈಟ್ ಕಲರ್ ಗೌನ್ ಧರಿಸ್ಕೊಂಡು ಬಂದಂತಹ ಆ ದೇಶದ ಒಬ್ರು ಏನಂತಾರೆ ಅಲ್ಲಿನ ರಾಜರ ಶೇಖ್ಗಳ ಏನಂತಾರೋ ಗೊತ್ತಿಲ್ಲ, ಆ ದೇಶದ ಅವ್ರ ಪ್ರೆಸಿಡೆಂಟ್ ಅವರನ್ನು ಹೋಗಿ ಗಟ್ಟಿಯಾಗಿ ಆಲಿಂಗನ ಮಾಡಿದಂಥದ್ದು. ಇದನ್ನೆಲ್ಲ ನೋಡಿದ್ರೆ ನಾಚಿಕೆ ಆಗಲ್ವಾ? ನಮ್ಮ ದೇಶದ ಈ ಬಿಜೆಪಿಯ ಅಂಧ ಭಕ್ತರು ಮೋದಿಜಿಯವ್ರದ್ದು ಅಂತಾನೆ ಹೇಳ್ಬೋದು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಸಂಭ್ರಮ ಪಡ್ತಾರೆ. ಇಲ್ಲೇ ನಿಮ್ಮ ಪಕ್ಕದಲ್ಲೇ ನಿಮ್ಮ ಸಹೋದರ, ನಿಮ್ ಜೊತೆನೆ ಕಾಲೇಜ್ಗೆ ಹೋದವರು, ಸ್ಕೂಲ್ಗೆ ಹೋದವರು, ನಿಮ್ ಜೊತೆ ಅಂಗನವಾಡಿಗೆ ಬಂದಂತಹ ಮುಸಲ್ಮಾನರನ್ನ ನೋಡಿದ್ರೆ ನಿಮ್ಗೆ ನಂಜಾಗತ್ತೆ, ಹೊಟ್ಟೆ ಉರಿ ಆಗತ್ತೆ. ಅವರನ್ನ ಪಾಕಿಸ್ತಾನಕ್ಕೆ ಓಡಿಸ್ಬಿಡ್ಬೇಕು ಅಂತೀರಾ? ಅವರು ಹಲಾಲು ಅವ್ರು ತಿನ್ನೋ ಊಟ ಹಲಾಲ್ ಅಂತೆ. ಆಮೇಲೆ ಜಟ್ಕಾ ಕಟ್ಟು ಅಂದ್ರೆ ಕುರಿ ಕಟ್ ಮಾಡೋದಕ್ಕೆ, ಕುರಿ ಮೇಕೆ ಕಟ್ ಮಾಡೋದಕ್ಕೆ, ಅದು ನಮ್ಗ ತರ ಒಂದೇ ಏಟು ಹೊಡಿಬಾರ್ದು, ಒಂದೇ ಏಟು ಹೊಡೆದ್ಬಿಟ್ಟು ಕುರಿನ ತುಂಡು ಮಾಡ್ಬಿಡ್ಬೇಕು. ಇದು ಜಟ್ಕಾ, ಅದು ಹಲಾಲು. ಅವ್ರು ತಿನ್ನೋ ಆಹಾರದಿಂದ ಹಿಡಿದು ಅವ್ರು ಹಾಕೋ ಬಟ್ಟೆಯಿಂದ ಹಿಡಿದು ಅವ್ರಿಗೆ ಅವಮಾನ ಮಾಡುವಂಥದ್ದು. ಅವರು ಏನೋ ಒಂದು ಬೆಳಗ್ಗೆ ಹೊತ್ತು ಅವ್ರದ್ದು ಆಜಾನ್ ಕೂಗೋದನ್ನ ಅವಹೇಳನ ಮಾಡುವಂಥದ್ದು. ಪ್ರತಿಯೊಂದಕ್ಕೂ ಇವರದ್ದು ಕೊಂಕಿರತ್ತೆ. ಆದ್ರೆ ಆ ದೇಶಕ್ಕೆ ಹೋದಾಗ ಅದು ಬಹಳ ಶ್ರೇಷ್ಠ ಆಗ್ಬಿಡತ್ತೆ ಮೋದಿಜಿ ಅವ್ರಿಗೆ. ಅಲ್ಲಿಗೆ ಹೋಗಿದ ತಕ್ಷಣ ಶ್ರೇಷ್ಠ ಆಗ್ಬಿಡತ್ತೆ. ಯಾಕೆ ಆ ದೇಶಗಳಿಗೆ ಹೋಗುವಾಗ ಇವರು ಆ ರೀತಿಯಾದ ಡ್ರೆಸ್ಸಿಂಗ್ ಅಲ್ಲಿ ಹೋಗ್ಬೇಕು? ಇಲ್ಲಿ ತರನೇ ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಫುಲ್ಲು ಕೇಸರಿ ಹಾಕೊಂಡು ಅಲ್ಲಿ ಹೋಗ್ಬಿಟ್ಟು ಇವ್ರು ತೋರ್ಸ್ಕೋಬೇಕಪ್ಪ, ಉದ್ದಕ್ಕೊಂದು ನಾಮ ಎಲ್ಲ ಎಳ್ಕೊಂಡು ಎಲ್ಲ ಹಾಕೊಂಡು ಹೋಗ್ಬೇಕು ಅಲ್ಲಿಗೆ ಹೋಗುವಾಗ ಯಾಕೆ ಸೂಟು ಬೂಟು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂಡು ಇವರ ಡ್ರೆಸ್ಗಳನ್ನ ಈ ರೀತಿಯಾಗಿ ವಿಭಿನ್ನವಾಗಿ ದುಂದು ವೆಚ್ಚ ಮಾಡ್ಕೊಂಡು, ಈ ದೇಶದ ಟ್ಯಾಕ್ಸ್ ಅಮೌಂಟ್ ರೀ, ನಿಮ್ಮ ಅಪ್ಪನ ಮನೆ ದುಡ್ಡೆಲ್ಲ ಅದು ಟ್ಯಾಕ್ಸ್ ಅಮೌಂಟ್ ನ ತಗೊಂಡೋಗಿ ಯಾಕೆ ಆ ರೀತಿಯಾಗಿ ಶೋಕಿ ಮಾಡ್ಬೇಕು ನೀವು ಅಂತ ಹೇಳಿ ಪ್ರಧಾನಿ ಅವರನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು.
ಇಲ್ಲಿರೋ ಜನಕ್ಕೆ, ಮುಗ್ಧ ಜನರಿಗೆ, ಮುಗ್ಧ ಹಿಂದೂಗಳಿಗೆ ನೀವು ಹೇಳುವಂಥದ್ದೇನು? ಲವ್ ಜಿಹಾದ್ ಮಾಡ್ಬಿಡ್ತಾರೆ, ಅದು ಇದು ಅಂತ ಹೇಳಿ ನಮ್ಮ ತಲೆಗೆ ವಿಷ ಬೀಜವನ್ನ ತುಂಬಿಸಿ ನೀವು ಮಾತ್ರ ಹೋಗ್ಬೋದು, ವಿದೇಶ ಪ್ರಯಾಣ ಮಾಡ್ಬೋದು. ಯಾಕೆ ಯಾಕೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ? ಹೌದು, ನಿಮ್ದೇನೋ ಒಂದು ಈ ದೇಶಕ್ಕೋಸ್ಕರ ಒಂದು ಟ್ರೀಟಿ ಆಗ್ಬೇಕಿತ್ತು ಅಥವಾ ಒಂದು ಕಾಂಟ್ರಾಕ್ಟ್ ಆಗ್ಬೇಕಿತ್ತು, ಆ ದೇಶದಿಂದ ಅಲ್ಲಿಂದ ಏನೋ ಒಂದು ಇಂಟರ್ನ್ಯಾಷನಲ್ ವ್ಯವಹಾರ ನಡಿಬೇಕಿತ್ತು ಅಂತಂದ್ರೆ ಮೇಲ್ ಮಾಡ್ಬೋದಿತ್ತು, ಇಮೇಲ್ ಮಾಡ್ಬೋದಿತ್ತು, ನಮ್ಮ ರಾಯಭಾರಿಗಳಿರ್ತಾರೆ ಅವರ ಮುಖಾಂತರ ಒಂದು ಮೆಸೇಜ್ ಕಳಿಸ್ಬೋದಿತ್ತು. ಮೋದಿಜಿ ಅವ್ರಿಗೆ ಒಂದು ಬ್ರೇಕ್ ಬೇಕಿತ್ತು. ಈ ದೇಶದಲ್ಲೇ ಇದ್ರೆ ಪಾಪ ಎಸ್ಕಾಟ್ ಇಲ್ದೆ ಹೋಗ್ಬೇಕು, ಅವರು ಭದ್ರತೆಯ ಸಮಸ್ಯೆ ಆಗ್ಬಿಟ್ಟಿತ್ತಂತೆ. ಸುಮ್ನೆ ಈ ತರ ಬಿಟ್ಕೊಂಡು ಓಡಾಡ್ಬೇಕಲ್ವಾ, ಬೋರ್ ಆಗುತ್ತೆ ಈಗ ದೇಶದಲ್ಲಿ. ನೋಡಿ ಇವತ್ತು ಹೋಗಿ ಎಷ್ಟು ಜಾಲಿಯಾಗಿ ಆ ಫೋಟೋಗಳನ್ನ ಹಾಕಿ, ಪಾಪ ಆ ಜಶೋದಾ ಬೇನ್ ಅವರು ಆ ಇಳಿ ಪ್ರಾಯದಲ್ಲಿ ಇಷ್ಟು ವಯಸ್ಸಾದ ಮಹಿಳೆಗೆ, ಆ ವೃದ್ಧ ಮಹಿಳೆಗೆ ಆ ಮನಸ್ಸಿಗೆ ಅದೆಷ್ಟು ಘಾಸಿ ಆಗಿರ್ಬೇಡ. ಒಂದು ದಿನ ಒಂದು ಲೋಟ ನೀರ್ ಕೂಡ ಕೊಟ್ಟಿರಲ್ಲ ಮೋದಿಜಿಯವರು ತಾನು ದುಡ್ದ ದುಡ್ಡಲ್ಲಿ ಆಕೆಗೆ. ಇವತ್ತು ಯಾವುದೋ ಒಂದು ವಿದೇಶಿ ಮಹಿಳೆಗೆ ಈ ದೇಶದ ಹಣದಲ್ಲಿ ತಗೊಂಡೋಗಿ ಖರ್ಚು ಮಾಡಿ ಆಕಾಶ ತೋರಿಸುವಂಥದ್ದು, ಇವ್ರಿಗೆ ತೋರಿಸುವಂಥದ್ದು, ಈ ತರ ಒಂದು ಫೋಟೋಸ್, ಅದು ಯಾವುದೇ ಸಂದರ್ಭ ಇರ್ಬೋದು, ಸಂದರ್ಭ ಏನೇ ಇರ್ಬೋದು, ಅದನ್ನ ತಗೊಂಡು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಇದನ್ನ ರಾಷ್ಟ್ರ ಮಟ್ಟದಲ್ಲಿ ಹಂಚ್ಕೊಳ್ಳುವಂತ ವಿಚಾರ ಏನೂ ಇರ್ಲಿಲ್ಲ. ಅವ್ರು ಹೋಗಿದ್ದಾದ್ರೂ ಯಾಕೆ ಇಟಲಿಗೆ, ಆ ವಿಚಾರವನ್ನ, ಆ ದೇಶದೊಟ್ಟಿಗೆ ನಮ್ಮ ದೇಶದ ಸಂಬಂಧವನ್ನ ಗಟ್ಟಿ ಮಾಡ್ಬೇಕು ಅಂತಂದ್ರೆ ಏನು ಈ ದೇಶಕ್ಕೆ ಸಂದೇಶ ಕಳಿಸ್ಬೇಕು, ಅವ್ರು ಯಾವ ಸಂದೇಶ ಕಳಿಸಿದ್ದಾರೆ? ಈಸಿ, ಅವ್ರೇನಾದ್ರೂ 25 ವರ್ಷದ ಯುವಕನ, ತರುಣನ ಈ ರೀತಿಯಾಗಿ ನಡ್ಕೊಳ್ಳಿಕ್ಕೆ ಚೈಲ್ಡ್ ತರ ಈ ದೇಶದ ಸಂಪ್ರದಾಯ, ಈ ದೇಶದ ಸಂಸ್ಕೃತಿಯನ್ನ ಮಣ್ಣು ಪಾಲು ಮಾಡದೆ ಮತ್ತಿನ್ನೇನ್ ಮಾಡ್ತಾ ಇದ್ದಾರೆ ಮೋದಿಜಿ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇತ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಮಾಡೋದನ್ನ ನಿಲ್ಲಿಸ್ಬೇಕು. ಕಾಕ್ರೋಚ್ ಜನತಾ ಪಾರ್ಟಿಯವರೇ, ನೀವು ಇದನ್ನು ಕೂಡ ಪ್ರಶ್ನೆ ಮಾಡ್ಬೇಕು. ನಾನು ಕೂಡ ಕಾಕ್ರೋಚ್ ಜನತಾ ಪಾರ್ಟಿ ಪರವಾಗಿ ಮಾತಾಡ್ತಾ ಇರೋದ್ರಿಂದ ನಾನಂತೂ ಖಂಡಿತ ಪ್ರಶ್ನೆ ಮಾಡ್ತೀನಿ. ಮೋದಿಜಿ ಅವರೇ, ನಮಗೆ ಜಾತಿ ಧರ್ಮ ಈ ಅಮಲನ್ನ ಹತ್ತಿಸಿ ಬಿಜೆಪಿ ಕಡೆಯಿಂದ ನೀವು ಹೋಗಿ ಇವತ್ತು ಯಾವುದೇ ಜಾತಿ ಧರ್ಮದ ಇದಿಲ್ದೆ UAE ಪ್ರಧಾನಿಗಳನ್ನ ಆಲಿಂಗನ ಮಾಡ್ಕೊಳ್ಳುವಂಥದ್ದು, ಇಲ್ಲಿ ಬಂದು ಸೂಟ್ ಹಾಕೊಂಡು ಇವ್ರಿಗೆ ಮೆಲೋನಿಯಾ ಅವ್ರಿಗೆ ಮೆಲೋಡಿ ಚಾಕ್ಲೇಟ್ ಕೊಡುವಂಥದ್ದು, ಇಲ್ಲಿ ಈ ದೇಶದಲ್ಲಿ ಯಾವ ಸಂದೇಶ ಕೊಡ್ತಾ ಇದ್ದೀರಾ ನೀವು? ಅದೇ ಇಟಲಿಯಿಂದ ನಮ್ಮ ದೇಶಕ್ಕೆ ಏನು ಸೊಸೆಯಾಗಿ ಬಂದಿರುವಂತಹ ಸೋನಿಯಾ ಗಾಂಧಿ ಅವರನ್ನ ನೀವೇನ್ ಮಾತಾಡಿದಿರಿ, ಯಾವ ಶಬ್ದ ಪ್ರಯೋಗ ಮಾಡಿದಿರಿ? ನಿಮ್ಮ ಪಕ್ಷದವರು ಅವರನ್ನ ಇಟಲಿ ಅಂತ ಹೇಳಿ ಎಷ್ಟು ಅವಮಾನ ಮಾಡ್ತಾ ಇದ್ದೀರಿ. ಈಗ ನಿಮಗೆ ನಾಚಿಕೆ ಆಗುದಿಲ್ವಾ? ಆ ದೇಶದ ಪ್ರಧಾನಿಯೊಟ್ಟಿಗೆ ಹೋಗಿ ಏನೋ ದೊಡ್ಡ ಬಿಸ್ನೆಸ್ ನಮ್ಮ ದೇಶದೊಟ್ಟಿಗೆ ಮಾತಾಡಿದವರಾಗೆ ಮಾಡ್ತಾ ಇದ್ದೀರಿ. ಅದೇನ್ ಮಾತಾಡಿದಿರಿ, ಅದೇನು ಜನಕ್ಕೆ ಹೇಳಿ. ನೀವು ಇಮೇಲ್ ಮುಖಾಂತರ ಕಳಿಸ್ಬೋದಿತ್ತು, ಯಾಕೆ ಅಷ್ಟು ಕೋಟಿ ಖರ್ಚು ಮಾಡಿ ನೀವು ಹೋಗ್ಬೇಕಿತ್ತು ಆ ದೇಶಕ್ಕೆ ಅಂತ ಹೇಳ್ತಾ, ಈ ವಿಡಿಯೋ ಹೌದು ಅನ್ಸಿದ್ರೆ ನೀವು ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಪ್ರಶ್ನೆ ಮಾಡುವಂತವರಾಗಿ, ಪ್ರಶ್ನೆ ಮಾಡಿದ್ರೆ ಮಾತ್ರ ನಮ್ಮ ದೇಶ, ನಮ್ಮ ಹಕ್ಕುಗಳು ಉಳಿಯುವಂಥದ್ದು. ಇಲ್ಲ ಅಂದ್ರೆ ಯಾವ್ದ್ಯಾವ್ದೋ ಹೆಸರಲ್ಲಿ ನಮ್ಮನ್ನ ಮಾತ್ರ ಬಡವರಾಗೆ ಇರಿಸ್ತಾರೆ. ನಾವು ಕಷ್ಟಪಟ್ಟ ದುಡ್ಡಲ್ಲಿ ನಾವು ಚಿನ್ನ ತಗೊಳ್ಬಾರ್ದು, ನಾವು ಕಷ್ಟಪಟ್ಟ ದುಡ್ದ ಹಣದಲ್ಲಿ ನಾವು ಟ್ರಿಪ್ ಹೋಗ್ಬಾರ್ದು. ನಮ್ಮ ಆರೋಗ್ಯವನ್ನು ಕೂಡ ಸರಿಯಾಗಿ ರಕ್ಷಣೆ ಮಾಡ್ಲಿಲ್ಲ ಕೊರೋನಾ ಟೈಮಲ್ಲಿ ಈ ಮೋದಿಜಿಯವರು. ಅದ್ ಯಾವ ವ್ಯಾಕ್ಸಿನೇಷನ್ ಹಾಕಿದ್ರೋ ಏನೋ, ತುಂಬಾ ಜನಕ್ಕೆ ತುಂಬಾ ಸಮಸ್ಯೆಗಳಾಗಿದೆ ಅನ್ನೋದು ಕೂಡ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಅದಕ್ಕೆ ಸರ್ಕಾರ ಜವಾಬ್ದಾರಿ ಅಲ್ಲ ಅನ್ನೋಂತಹ ಒಂದು ಜಜ್ಮೆಂಟ್ ಅನ್ನು ಕೂಡ ಪಾಸ್ ಮಾಡಿ ಆಗಿದೆ. ಈ ತರ ಒಂದು ಪ್ರಧಾನಿಗಳು ನಮ್ಗೆ ಬೇಕಾ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡ್ಬೇಕಾಗತ್ತೆ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.